ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೃಷ್ಟಿಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಬಂದು ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರ, ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಮಂತ್ರಾಲಯ ಟ್ರಿಪ್ ಕೂಡ ನಮ್ಮಮ್ಮನಿಗೋಸ್ಕರ. ಅಂತೂ ಇಂತೂ ನಮ್ಮಮ್ಮನ ಕನಸು ಈಡೇರ್ತು ಅಂತಾರಲ್ಲ, ಅದನ್ನು ಅವ್ರ ಬಾಯಿಂದ ಕೇಳೋಣ ಬನ್ನಿ. ನಾವು ಲಾಸ್ಟಿಗೂ ಮಂತ್ರಾಲಯ ಬಂದು ಇಳ್ದಿದೀವಿ, ದೇವಸ್ಥಾನಕ್ಕೆ ಹೋಗೋದು ಒಂದೇ ಬಾಕಿ ಇರೋದು. ಜಸ್ಟ್ ನಾವು ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಆ್ಯಂಡ್ ಟೈಮ್ ಬಂದು 3 o'clock ಆಗಿದೆ. ಸೊ ಇವಾಗ ಇಲ್ಲಿಂದ ದೇವಸ್ಥಾನ ಹತ್ರ ಹೋಗಿ ನಾವು ರೂಮ್ ಏನು ಬುಕ್ಕಿಂಗ್ ಮಾಡಬೇಕು. ಅಲ್ಲಿ ಹೋಗಿ ನೋಡಬೇಕು ಯಾವ ಥರ ರೂಮ್ಸ್ ಅವೈಲೇಬಲ್ ಇದೆ ಮತ್ತು ಎಲ್ಲಿ ಸಿಗುತ್ತೆ ಅಂತೆಲ್ಲ. ಇನ್ನು ರೈಲ್ವೆ ಸ್ಟೇಷನ್ ಮುಂಭಾಗನೇ ನಿಮಗೆ ಆಟೋಗಳು ಪ್ರೊವೈಡ್ ಇರುತ್ತೆ. ಲೈಕ್ ನೀವು ಎಷ್ಟು ಜನ ಬಂದಿರ್ತೀರ ಅಷ್ಟು ಜನದ ಮೇಲೆ ಡಿಪೆಂಡೆಂಟ್ ಮಾಡ್ತಾರೆ. ನಾವು ಇಲ್ಲಿ 11 ಮೆಂಬರ್ಸ್ ಬಂದಿದ್ದರಿಂದ 13 ಮೆಂಬರ್ಸ್ ಇರೋವಂಥ ಒಂದು ಆಟೋನ ಬುಕ್ ಮಾಡ್ಕೊಂಡ್ವಿ. ಅಲ್ಲಿಂದ ನಾವು ಡೈರೆಕ್ಟ್ ಬಂದು ರೂಮ್ ಮಾಡಿ ಬೆಳಗ್ಗೆ ಆಗಿದ್ದೇ ಗೊತ್ತಾಗಿಲ್ಲ. ಫ್ರೆಶ್ನಪ್ ಆಗಿ ಸೀದಾ ನಾವು ದರ್ಶನಕ್ಕೆ ಅಂತ ಹೊರಟ್ವಿ. ಇನ್ನು ರಾಯರಿಗೆ ಶ್ರೇಷ್ಠ ಅಂತ ಅಂದರೆ ಗಂಧ ಅಂತ ಹೇಳ್ತಾರೆ. ಸೊ ನಾನು ನನ್ನ ಫ್ಯಾಮಿಲಿ ಎಲ್ಲ ಗಂಧದ ಮೂಲಕ ಬೆಳಗ್ಗೆನ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಇದೊಂದು ರ್ಯಾಂಡಮ್ ಕ್ಲಿಪ್ ಆಗಿರುತ್ತೆ ನಂದು ಮತ್ತು ನಮ್ಮ ಅಕ್ಕಂದು. ಇನ್ನು ಅಲ್ಲಿಂದ ನಾವು ರಾಯರ ಮಠಕ್ಕೆ, ರಾಯರ ದರ್ಶನಕ್ಕೆ ಅಂತ ನಾವು ಹೋಗ್ತೀವಿ. ಇನ್ನು ಇದು ಕೂಡ ಒಂದು ಫ್ಯಾಮಿಲಿ ಫೋಟೋ ಆಗಿರುತ್ತೆ. ಇನ್ನು ನನಗೆ ತುಂಬ ರಾಯರ ಮಠದಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಆ ಹಸುಗಳ ಮುಗ್ಧತೆ ಮತ್ತು ಇನ್ನೋಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನಾನು ಮತ್ತು ನನ್ನ ಫ್ಯಾಮಿಲಿಯವರೆಲ್ಲ ದರ್ಶನಕ್ಕೆ ಅಂತ ಹೊರಟ್ವಿ. ನಾವು ದರ್ಶನಕ್ಕೆ ಅಂತ ಹೊರಟಾಗ ನಮಗೆ ಜಾಸ್ತಿ ಜನ ಇರಲಿಲ್ಲ. ನಮಗೆ ಕ್ಯೂ ವಿತಿನ್ 1 hour, ಹಾಫ್ ಆನ್ ಅವರ್ ಒಳಗಡೆಲ್ಲ ದರ್ಶನ ಆಗೋಯಿತು. ಇನ್ನು ದರ್ಶನ ಎಲ್ಲ ಮುಗಿಸಿ ನೆಮ್ಮದಿಯಾಗಿ ಕೂತು ರಾಯರನ್ನು ಬೇಡ್ಕೊಂಡ್ವಿ. ಇಲ್ಲಿ ಅಪ್ಪ ಮಗಳು, ನಮ್ಮ ಮಾವ ಮತ್ತು ಮಾವನ ಮಗಳು ಫೋಟೋಸಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ನಾನು ಮತ್ತು ನಮ್ಮಮ್ಮ ಶ್ರದ್ಧೆಯಿಂದ ಬೇಡ್ಕೊಂಡ್ವಿ. ಇನ್ನು ನಮ್ಮಮ್ಮ ರೀಲ್ಸಲ್ಲೆಲ್ಲ ನೋಡಿರ್ತಾರೆ ಅಲ್ವಾ, ನನಗೆ ಆ ಥರ ಒಂದು ಫೋಟೋ ಮತ್ತು ರೀಲ್ಸ್ ವಿಡಿಯೋ ಮಾಡಿಕೊಡು ಅಂತ ಅಂದರು. ಸೊ ಅವ್ರ ಆಸೆ ನನ್ನ ಆಸೆ ಅಲ್ವಾ, ಅದಕ್ಕೆ ರೀಲ್ಸ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಶೂಟನ್ನ. ಇನ್ನು ಅದಾದಮೇಲಿಂದ ಅಲ್ಲಿ ನಾವು ರಾಯರ ದರ್ಶನ ಮಾಡಿಕೊಂಡು ಅಲ್ಲೇನೆ 5 ದೇವಸ್ಥಾನಗಳಿಗೆ ಅಂತ ಹೊರಟ್ವಿ. ಈ 5 ದೇವಸ್ಥಾನಗಳು ಕೂಡ ರಾಯರ ಮಠದಿಂದ ತುಂಬ ದೂರ ಇತ್ತು. ಇನ್ನು ನಾವಿಲ್ಲಿ ಫಸ್ಟು ಆಂಜನೇಯ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಬಿಚ್ಚಲಮ್ಮ ಟೆಂಪಲಿಗೆ ಬಂದ್ವಿ. ಈ ಒಂದು ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಅಲ್ಲಿ ಬರೆದಿದ್ರು. ಆ್ಯಂಡ್ ನೋಡಿ ಕೂಡ ಆಶ್ಚರ್ಯ ಆಯಿತು. ಅದಾದಮೇಲಿಂದ ರಾಯರ ಬೃಂದಾವನಕ್ಕೆ ಬಂದ್ವಿ. ನನಗೆ ಈ ಬೃಂದಾವನ ಮಾತ್ರ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅಲ್ಲಿನ ಜಾಗ, ವಾತಾವರಣ ಎಲ್ಲ ಶಾಂತ ರೀತಿಯಲ್ಲಿತ್ತು. ಅದಾದಮೇಲಿಂದ ನಾವು ಅಪ್ಪಣ್ಣಾಚಾರ್ಯವರ ಮನೆಗೆ ಬಂದ್ವಿ. ಅಲ್ಲಿ ಕೂಡ ಅವ್ರು ಇರ್ತಿದ್ದಂಥ ಜಾಗ, ವಾಸಿಸ್ತಿದ್ದಂಥ ರೀತಿ, ಅದಾದಮೇಲಿಂದ ಅವ್ರು ಕೂತು ವಿಶ್ರಾಂತಿ ತಗೋತಿದ್ದಂಥ ಜಾಗ ಎಲ್ಲದನ್ನು ನೋಡಿದ್ವಿ. ಅದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೇನೆ ಇನ್ನೊಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನಾವು ಹತ್ತತ್ರ ರಾಯಚೂರು ಸೈಡ್ ರಾಯಚೂರು ಬಾರ್ಡರ್ ಹತ್ತತ್ರ ಬಂದಿದ್ದರಿಂದ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಫುಲ್ಲು ಗಾಡಿಯಲ್ಲಿ ಲಾಸ್ಟ್ ಸೀಟು ಕೂತಿದ್ರಿಂದ ಫುಲ್ ರೋಡಲ್ಲಿ ಹೋಗೋ ಜನಗಳು, ರೋಡು, ಆ ವೆದರು, ವಾತಾವರಣ ಎಲ್ಲದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಇಲ್ಲಿ ಬಿಸಿಲು, ನಮಗೆ ಸುಸ್ತು ಮತ್ತು ಜಾಗಗಳನ್ನ ನೋಡೋ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಫೋಟೋಶೂಟ್ ಅಲೋ ಇರಲಿಲ್ಲ. ಅಲ್ಲಿ ನೋಡಿಕೊಂಡು ನಾವು ರಿಟರ್ನ್ ಬಂದ್ವಿ ರಾಯರ ಪ್ರಸಾದ ಸ್ವೀಕರಿಸೋಕ್ಕೆ ಅಂತ. ಇನ್ನು ಈ ಮಂತ್ರಾಲಯದಲ್ಲಿ ನನಗೆ ಬೆಸ್ಟ್ ಪಾರ್ಟ್ ಅಂತ ಅನಿಸಿದಲ್ಲಿ ಈ ಸಂಜೆಯ ರಥೋತ್ಸವ. ನಮಗೆ ರಾಯರ ದರ್ಶನ ಸಂಜೆ ಕೂಡ ಡೈರೆಕ್ಟ್ ಎಂಟ್ರಿಯಲ್ಲೇ ಆಯಿತು. ಅದನ್ನೆಲ್ಲ ನೋಡಿಕೊಂಡು ನಾವು ರಥೋತ್ಸವನ ಮುಗಿಸ್ಕೊಂಡ್ವಿ. ಇನ್ನು ಈ ಒಂದು ವ್ಲಾಗ್ನ ಕೊನೆ ಪಾರ್ಟಿಗೆ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಬರಬೇಕು ಅಂತ ತುಂಬ ಇಚ್ಛೆ ಇದ್ದಿದ್ದು ನಮ್ಮ ಅಮ್ಮನಿಗೋಸ್ಕರನೇ ಬಂದಿದ್ದು. ಅಮ್ಮನಿಗೂ ತುಂಬ ಖುಷಿ ಆಯಿತು, ನೆಮ್ಮದಿ ಅನಿಸ್ತು. ನನಗೂ ಕೂಡ ತುಂಬ ಖುಷಿ ಆಯಿತು, ನೆಮ್ಮದಿ ಅನಿಸ್ತು. ಇನ್ನು ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ನೆಮ್ಮದಿ ಅನಿಸ್ತು. ನನ್ನ ವ್ಲಾಗ್ ನೋಡ್ತಿರೋ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸೃಷ್ಟಿಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋಲಿ ಸಿಗುವ.